ನನ್ನ ಮಾತಿಗೆ ನಮಸ್ಕಾರ. ರಾಜ್ಯದ ಸಮಸ್ತ ಜನತೆಗೆ, ನಿಮ್ಮಲ್ಲಿ ಅನೇಕರು ಕಾಂಗ್ರೆಸ್ಗೆ ಮತ ಹಾಕಿದ್ರಿ. ಈ ಸರ್ಕಾರ ಏನೋ ಒಂದು ಹೊಸದು ಕೊಡ್ಬೋದು ಅಂತ ಬಲವಾಗಿ ನಂಬ್ಕೊಂಡಿದ್ರಿ. ಜನರು ಈ ಸರ್ಕಾರದಿಂದ ಏನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದು ನನಗೂ ಗೊತ್ತಾಯಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಏನೋ ಒಂದು ಹೊಸ ಯೋಜನೆ ಕೊಡ್ಬೋದು, ಏನಿವತ್ತು ಅಂಗೈಯಲ್ಲೇ ಒಂದು ರೀತಿಯಲ್ಲಿ ಸ್ವರ್ಗನ ತೋರಿಸಿದರು. ಹಾಗಾಗಿ ಏನಾದರೂ ಒಂದು ಬಲವಾದಂಥ ಒಂದು ನಿಜವಾಗಿಯೂ ಕೂಡ ಜೀವನ ಸುಧಾರಣೆ ಆಗುವಂಥ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡಬಹುದು ಅಂತ ಅನೇಕ ನಮ್ಮ ಏನು ಕೋಟ್ಯಾಂತರ ಕನ್ನಡಿಗರು ಯಾವ ರೀತಿ ಭಾವಿಸ್ಕೊಂಡಿದ್ರು ಅದನ್ನು ನಾನು ಕೂಡ ತಿಳ್ಕೊಂಡಿದ್ದೆ. ನಾನು ಇವತ್ತಿನ ನನ್ನ ಮಾತಿನಲ್ಲಿ ನನ್ನ ಗಮನ ಆರೋಗ್ಯ ಕ್ಷೇತ್ರದ ಕಡೆಗೆ ನಾನು ಇವತ್ತು ಇಟ್ಕೊಂಡಿದ್ದೆ. ಆರೋಗ್ಯ ಇಲಾಖೆಯಲ್ಲಿ ನಾನು ಆರೋಗ್ಯ ಸಚಿವನಿದ್ದಾಗ ತಂದಂಥ ಯಾವೆಲ್ಲ ಕಾರ್ಯಕ್ರಮಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಸುಧಾರಣೆಗಳನ್ನು ತರುತ್ತೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೆ. ಇವತ್ತು ಆರೋಗ್ಯ ಇಲಾಖೆನೇ ಅನಾರೋಗ್ಯ ಪೀಡಿತ ಆಗಿದೆ ಅಂತ ಹೇಳೋದಕ್ಕೆ ನಿಜವಾಗಿಯೂ ಕೂಡ ನನಗೆ ಬೇಸರ ಇದೆ. ಹೊಸ ಗ್ಯಾರಂಟಿಗಳಿಗಾಗಿ ಹಳೆಯ ಯೋಜನೆಗಳನ್ನೆಲ್ಲ ಕೂಡ ತೆಗೆದು ಬಿಸಾಡೋದು, ಹೊಸ ಯೋಜನೆಗಳ ನಿರೀಕ್ಷೆ ಸುಳ್ಳಾಯಿತು. ಆರೋಗ್ಯ ಅಂದರೆ ಜನರ ಬದುಕಿನ ಆಧಾರ. ನಾನು ಆರೋಗ್ಯ ಸಚಿವನಾಗಿದ್ದಾಗ ಮೂಲಭೂತ ಸೌಕರ್ಯ ಹೆಚ್ಚು ಮಾಡಿದ್ವಿ, ಹೊಸ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಒತ್ತು ನೀಡಿದ್ವಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವಂತಹ ಯೋಜನೆಯನ್ನು ನಮ್ಮ ಸರ್ಕಾರ ತಂದಿತ್ತು. ಇದೇ ರೀತಿ ಹೊಸ ಕ್ರಮಗಳನ್ನು ಕೈಗೊಳ್ತಾರೆ ಅಂತೇಳಿ ಇವರು ಕೂಡ ಕೈಗೊಳ್ತಾರೆ ಅಂತ ನಾನು ನಂಬಿದ್ದೆ. ಆದರೆ ಇರುವ ಯೋಜನೆಗಳನ್ನು ಇವರು ಮುಂದುವರಿಸೋಕ್ಕೆ ಆಗಿಲ್ಲ. ಮೊದಲಿಗೆ ಈ ಸರ್ಕಾರ ಟಾರ್ಗೆಟ್ ಮಾಡಿದ್ದು ಯಾವುದನ್ನು ಅಂದರೆ ನಮ್ಮ ಕ್ಲಿನಿಕ್ಗಳ. ನಮ್ಮ ಸರ್ಕಾರದ ಅವಧಿಯಲ್ಲಿ ಒಟ್ಟು 438 ನಮ್ಮ ಕ್ಲಿನಿಕ್ ಅಂತೇಳಿ ಹೆಸರನ್ನು ನಾಮಕರಣ ಮಾಡಿ ನಾನು ಇದನ್ನು ಆರಂಭ ಮಾಡಿದ್ದೆ. ಮೊದಲ ಹಂತದಲ್ಲಿ 114 ಆರಂಭ ಮಾಡಿದ್ವಿ, ನಂತರ 128. ಮತ್ತು ಮಹಿಳಾ ಕ್ಲಿನಿಕ್ಗಳನ್ನು ನಗರ ಪ್ರದೇಶಗಳಲ್ಲಿ ಇವತ್ತು ಈ ರೀತಿಯ ಕ್ಲಿನಿಕ್ಗಳನ್ನು ಆರಂಭ ಮಾಡೋಕ್ಕೆ ಯೋಜನೆಯನ್ನು ಮಾಡಿದ್ವಿ. ಆದರೆ ಈ ಯೋಜನೆಯನ್ನು ಕಾಂಗ್ರೆಸ್ ಮುಂದುವರಿಸ್ತಾ ಇಲ್ಲ ಸರಿಯಾಗಿ. ಇಂದು ನಮ್ಮ ಕ್ಲಿನಿಕ್ ICUನಲ್ಲಿದೆ. ನಮ್ಮ ಕ್ಲಿನಿಕ್ಕಿಗೆ ಚಿಕಿತ್ಸೆ ನೀಡಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಬೆಂಗಳೂರಿನಲ್ಲಿ 243 ನಮ್ಮ ಕ್ಲಿನಿಕ್ ಇದೆ. ಇಷ್ಟು ಕೂಡ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ವಿ. ಲ್ಯಾಬ್ ಟೆಕ್ನಿಷಿಯನ್ ಇದ್ದರು, ಆದರೆ ಇವತ್ತೇನಾಗಿದೆ, ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಆದರೆ ಪರೀಕ್ಷೆ ಮಾಡೋಕ್ಕೆ ಉಪಕರಣನೇ ಇಲ್ಲ. TV ಕಂಪ್ಯೂಟರ್ ಕೊಟ್ಟಿದ್ದೇವೆ, ಆದರೆ ಅದಕ್ಕೆ ಬೇಕಾದಂಥ ಇಂಟರ್ನೆಟ್ ಸೌಲಭ್ಯನ ಕೊಟ್ಟಿಲ್ಲ ಇವರು. ಕೆಲವು ಕಡೆ ಆಶ್ಚರ್ಯ ಆಗುತ್ತೆ ನನಗೆ, ವಿದ್ಯುತ್ ಸಂಪರ್ಕನೇ ಕಡಿದು ಹಾಕಿದ್ದಾರೆ, ಯಾವುದೇ ಸಂಪರ್ಕ ಇಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಬಡವರಿಗೆ ಯಾವ ರೀತಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ನಾನು ವಿಚಾರ ಮಾಡಿ ನಗರ ಪ್ರದೇಶಗಳಲ್ಲಿ ಬಡವರಿರ್ತಾರೆ, ವಲಸಿಗರಿರ್ತಾರೆ ಮತ್ತು ಕೊಳಚೆ ನಿವಾಸಿಗಳಿರ್ತಾರೆ. ಇಂಥವರಿಗೆ ಒಂದು ಆಸರೆ ಆಗಿರಬೇಕು, ಆರೋಗ್ಯ ಸಂಜೀವನಿ ಇರಬೇಕು ಅಂತೇಳಿ ನಮ್ಮ ಕ್ಲಿನಿಕ್ಗಳನ್ನು ನಾವು ಆರಂಭ ಮಾಡಿದ್ವಿ. ಈ ಬಡವರಿಗೆ ಕೇವಲ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಕೊಟ್ಬಿಟ್ರೆ ನೀವು ಸಾಕಾಗುತ್ತಾ? ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಅವರು ಚಿಕಿತ್ಸೆ ಪಡಿಬೇಕಾ? ನಮ್ಮ ಕ್ಲಿನಿಕ್ನಲ್ಲಿ ರಕ್ತದೊತ್ತಡ ಇರ್ಬೋದು, ಮಧುಮೇಹ ಇರ್ಬೋದು, ಅನೇಕ ರೋಗಗಳ ತಪಾಸಣೆ ಮಾಡುವಂಥ ವ್ಯವಸ್ಥೆ ಮಾಡಿತು. ಆದರೆ ಇವತ್ತು ಬಡವರಿಗೆ ಇದು ಗೊತ್ತಾಗಲಿಲ್ಲ. ಹೀಗಾಗಿ ಇಲ್ಲಿ ಯಾವುದೇ ವ್ಯವಸ್ಥೆಯನ್ನು ಇವರು ಮುಂದುವರಿಸಿಲ್ಲ. ಈಗೇನಾಗಿದೆ ಪರಿಸ್ಥಿತಿ,
ಈ ಬಡವರು ಖಾಸಗಿ ಆಸ್ಪತ್ರೆಗೆ ಹೋಗಿ ಸಾವಿರಾರು ಹಣ ಕೊಟ್ಟು ತಪಾಸಣೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಕ್ಲಿನಿಕ್ಗಳಲ್ಲಿ ಇವತ್ತು ವೈದ್ಯರೇ ಇಲ್ಲ, ಡಾಕ್ಟರ್ಸ್ ಇಲ್ಲ. ಲಸಿಕೆ ಹಾಕೋದಕ್ಕೆ ಮತ್ತು ಮಾತ್ರೆ ಕೊಡೋದಕ್ಕೆ ಮಾತ್ರ ಇವತ್ತು ನಮ್ಮ ಕ್ಲಿನಿಕ್ ಬಳಕೆ ಆಗ್ತಾಯಿದೆ. ಲಸಿಕೆ ಇಂಜೆಕ್ಷನ್ಗಳನ್ನು ಸುರಕ್ಷಿತವಾಗಿ ಇಡಬೇಕು ಅಂದರೆ ಫ್ರೀಝರ್ ಬೇಕು. ಇವತ್ತು ಫ್ರೀಝರ್ ಇಲ್ಲ ಅಲ್ಲಿ. 2022 ನವೆಂಬರ್ ವೇಳೆಗೆ ರಾಜ್ಯದಲ್ಲಿ 1052 ಪ್ರಧಾನಮಂತ್ರಿಗಳ ಜನೌಷಧಿ ಕೇಂದ್ರಗಳನ್ನು ನಾವು ತೆಗೆದಿದ್ವಿ. ಉತ್ತರ ಪ್ರದೇಶ ರಾಜ್ಯ ನಂತರ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು. ಈ ಮಳಿಗೆಗಳಲ್ಲಿ 1451 ಜನರಿಕ್ ಔಷಧಿಗಳು ಹಾಗೂ 240 ಶಸ್ತ್ರಚಿಕಿತ್ಸೆ ಉಪಕರಣಗಳು 60% ರಿಯಾಯಿತಿ ದರದಲ್ಲಿ ಸಿಗ್ತಾಯಿತ್ತು. ನಮ್ಮದೇ ರಾಜ್ಯದ ಯುವಜನರು ಮಳಿಗೆ ಆರಂಭಿಸಿ ಅವ್ರಿಗೂ ಕೂಡ ಅವರು ಉದ್ಯೋಗದಾತರಾಗಿದ್ದರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ರಾಜಕೀಯ ಕಾರಣದಿಂದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂಥ ಜನೌಷಧಿ ಮಳಿಗೆಗಳನ್ನು ಮುಚ್ಚಿಸೋಕೆ ಆದೇಶ ಹೊರಡಿಸಿದೆ. ಇದು ಯಾಕೆ ಮಾಡಿದ್ದಾರೆ ಅಂದರೆ ಖಾಸಗಿಯಾಗಿ ಮೆಡಿಕಲ್ ಮಾಫಿಯಾದ ಪ್ರಭಾವಕ್ಕೆ ಇವರು ಒಳಗಾಗಿದ್ದಾರೆ. ಜನೌಷಧಿ ಕೇಂದ್ರ ಮುಚ್ಚುವಂತೆ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದ್ದ ಆದೇಶನ ಇವತ್ತಿನ ನಮ್ಮ ಘನವೆತ್ತ ಹೈಕೋರ್ಟ್ ರದ್ದು ಮಾಡಿದೆ. ಇದರಿಂದ ಏನಾಗಿದೆ? ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಸರಿ, ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಸಿದ ಮೇಲೆ ಆಸ್ಪತ್ರೆಯ ಆವರಣದಲ್ಲಿರೋ ಫಾರ್ಮಾಗಳಲ್ಲಿ ಔಷಧಿ ಸಿಗಬೇಕಲ್ಲ, ಅಲ್ಲೂ ಈಗ ಔಷಧಿ ಇಲ್ಲ. ಪ್ರತಿ ಜಿಲ್ಲೆಗಳ ಔಷಧಿ ಉಗ್ರಾಣದಲ್ಲಿ 800 ಮಾದರಿ ಔಷಧಿಗಳು ಇರಲೇಬೇಕು ಕಡ್ಡಾಯವಾಗಿ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಕೇವಲ 120ರಿಂದ 180 ಮಾದರಿ ಔಷಧಿಗಳು ಮಾತ್ರ ಇದೆ. ಔಷಧಿಯ ಕೊರತೆಯ ಕಾರಣಕ್ಕೆ ಜಿಲ್ಲಾಸ್ಪತ್ರೆಗಳಲ್ಲಿ ಇವತ್ತು ಆಪರೇಷನ್ಗಳು ಮಾಡ್ತಾ ಇಲ್ಲ. ಮುಂದಿನ ವಾರ ಬನ್ನಿ, ಮುಂದಿನ ತಿಂಗಳು ಬನ್ನಿ ಅಂತ ರೋಗಿಗಳಿಗೆ ಹೇಳ್ತಾ ಇರುವಂಥದ್ದು ಸಾಮಾನ್ಯ ಆಗಿದೆ. ಇದು ನಾಚಿಕೆಗೇಡಿನ ಸಂಗತಿ ಅಲ್ವಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಔಷಧಿಗೆ ಚೀಟಿ ಬರೆದು ಕೊಡ್ತಾ ಇದ್ದಾರೆ. ಅದನ್ನು ತಗೊಂಡು ರೋಗಿಗಳು ಹೊರಗಡೆ ಹೋಗಿ ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಹೆಚ್ಚು ಹಣ ಕೊಟ್ಟು ಔಷಧಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಮೊರೆ ಹೋಗಿರೋದು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಗೆ. ಈ ಯೋಜನೆ ಹಣದಲ್ಲಿ ಔಷಧಿಯನ್ನು ಖರೀದಿ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಕರ್ನಾಟಕ ಸರ್ಕಾರ ವೈದ್ಯಾಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋದಕ್ಕೆ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಈ ಸಂಘದವರು ಸರ್ಕಾರಕ್ಕೆ ಈ ಬಗ್ಗೆ ಇತ್ತೀಚೆಗೆ ನಾನು ನೋಡಿದೆ, ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಔಷಧಿ ಕುರಿತು ಇರುವ ಸಮಸ್ಯೆ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹಣದಲ್ಲಿ ತಾತ್ಕಾಲಿಕವಾಗಿ ಔಷಧಿನ ಖರೀದಿ ಮಾಡ್ಬೋದು. ಆದರೆ ನಿರಂತರವಾಗಿ ಅದೇ ಹಣದಲ್ಲಿ ಔಷಧಿ ಖರೀದಿ ಮಾಡೋಕ್ಕಾಗಲ್ಲ. ಇದನ್ನು ಸಂಘದವರು ಈ ಪತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಔಷಧಿ ಸರಬರಾಜು ಆಗ್ತಾ ಇಲ್ಲ. ಇದರಿಂದ ವೈದ್ಯರು ಹಾಗೂ ರೋಗಿಗಳ ನಡುವೆ ಅವ್ರ ಮಧ್ಯೆ ಘರ್ಷಣೆ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ರೋಗಿಗಳಿಗೆ ಚಿಕಿತ್ಸೆ ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ. ಇದನ್ನು ಕೂಡ ವೈದ್ಯರು ಅವರ ಕಷ್ಟಗಳನ್ನು ಪತ್ರದಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಇದೇ ಹಣದಲ್ಲಿ ಔಷಧಿ ಖರೀದಿ ಮಾಡಿ ಅಂತ ಸರ್ಕಾರಿ ವೈದ್ಯಾಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದೆ. ಇದು ನಿಜವಾಗಿಯೂ ಕೂಡ ಇದು ದೊಡ್ಡ ದುರಂತ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ CT ಮತ್ತು MRI ಸ್ಕ್ಯಾನಿಂಗ್ ಸೇವೆ ಇದೆ. ಇದನ್ನು ಬಳಸ್ಕೊಳ್ಳೋರು ಯಾರು?
ಕಡು ಬಡವರು. ಕ್ರಸ್ನಾ ಅಂತೇಳಿ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಅನ್ನೋ ಸಂಸ್ಥೆಗೆ ಇದರ ನಿರ್ವಹಣೆಯನ್ನು ನೀಡಿದ್ದಾರೆ ಔಟ್ಸೋರ್ಸಾಗಿ. ಆದರೆ ಆರೋಗ್ಯ ಇಲಾಖೆಯಿಂದ ಅವರಿಗೆ ಬಿಲ್ ಎಷ್ಟು ಬಾಕಿ ಇದೆ? 140 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರೇನು ಮಾಡಿದ್ದಾರೆ, ಈಗ 14 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಂಪೂರ್ಣ ಸ್ಥಗಿತ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಬಡವರಿಗೆ ಏನು ಮಾಡಬೇಕು? MRI CT ಸ್ಕ್ಯಾನ್ ಬೇಕು ಅಂದರೆ ಅವರು ಹೊರಗಡೆ ಹೋಗಿ ಖಾಸಗಿ ಕೇಂದ್ರಗಳಲ್ಲಿ ತಪಾಸಣೆ ಮಾಡಿಸ್ಕೊಳ್ಬೇಕು. ಸಾವಿರಾರು ರೂಪಾಯಿ ಅದಕ್ಕೆ ವ್ಯಯ ಮಾಡಬೇಕು. ಇದು ನಿಜಕ್ಕೂ ಕೂಡ ನಿಜವಾಗಿಯೂ ಶೋಚನೀಯ ಅಂತ ನಾನು ಹೇಳಬೇಕಾಗ್ತದೆ. ಬಂಧುಗಳೇ, ನಾನು ಸಚಿವನಾಗಿದ್ದಾಗ ಒಟ್ಟು 1763 ವೈದ್ಯರನ್ನು ಹಾಗೂ ಸಾಮಾನ್ಯ ಕರ್ತವ್ಯ ಅಧಿಕಾರಿಗಳನ್ನು ನೇಮಕ ಮಾಡಿದೆ. ಅದು ಒಂದು ಐತಿಹಾಸಿಕ ತೀರ್ಮಾನ ನೋಡಿ. ಅದರಲ್ಲಿ 715 ಜನ ತಜ್ಞರು, 75 ಜನ ಜನರಲ್ ಮೆಡಿಸಿನ್, 57 ವೈದ್ಯರು ಜನರಲ್ ಸರ್ಜನ್ಸ್, 145 ಗೈನಕಾಲಜಿಸ್ಟ್, 40 ENT, 35 ಚರ್ಮರೋಗ ತಜ್ಞರು, 142 ಜನ ಅರವಳಿಕೆ ತಜ್ಞರು, 153 ಮಕ್ಕಳ ತಜ್ಞರು, 17 ಜನ ರೇಡಿಯಾಲಜಿಸ್ಟ್. ಇದರ ಜೊತೆಗೆ MBBS ಮಾಡಿರ್ತಕ್ಕಂಥ 1048 ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಿದ್ವಿ. ರೆಕಾರ್ಡ್ ಟೈಮಲ್ಲಿ ನೇಮಕ ಮಾಡಿದ್ವಿ. ಎಂಥ ಪರಿಸ್ಥಿತಿ! ಕೋವಿಡ್ ಇದ್ದಾಗಲೂ ಕೂಡ ಇಂಥ ಒಂದು ಹೆಜ್ಜೆಯನ್ನು ನಾವಿಟ್ವಿ. ಕೋವಿಡ್ ಅನ್ನುವಂಥ ಮಹಾಮಾರಿ ಇದ್ದರೂ ಕೂಡ ಆಸ್ಪತ್ರೆಗಳ ಮೂಲ ಸೌಕರ್ಯವನ್ನು ಹೆಚ್ಚಿಗೆ ಮಾಡಿ ವೈದ್ಯರನ್ನು ಕೂಡ ನೇಮಕ ಮಾಡಿದ್ವಿ. ಆದರೆ ಈಗ ಯಾವ ಇಲಾಖೆಯಲ್ಲೂ ನಡೀತಾ ಇಲ್ಲ, ಆರೋಗ್ಯ ಇಲಾಖೆಯಲ್ಲಂತೂ ಖಂಡಿತ ನಡೀತಾ ಇಲ್ಲ ನೇಮಕ. ಈಗೇನಾದರೂ ಕೋವಿಡ್ನಂತಹ ಸನ್ನಿವೇಶ ಬಂದಿದ್ರೆ ಜನರ ಭವಿಷ್ಯ ಏನಾಗಿರೋದು, ಜನರ ಬದುಕು ಏನಾಗಿರೋದು? ಬಹುಶಃ ಈಗಿರ್ತಕ್ಕಂಥವರೆಲ್ಲರೂ ಕೂಡ ರಾಜೀನಾಮೆ ನೀಡಿ ಮನೆಗೆ ಹೋಗ್ತಾ ಇದ್ರು ಅಂತ ನನಗನ್ಸುತ್ತೆ. ನೇಮಕಾತಿ ಬಿಡಿ, ವೈದ್ಯರಿಗೆ ಸಂಬಳ ಕೂಡ ಕೊಡ್ತಾ ಇಲ್ಲ ಅಂತೇಳಿ ನನಗೆ ಸುದ್ದಿ ಇದೆ. ಯಾವುದೇ ರಾಜ್ಯದ ಆರೋಗ್ಯದ ಮಾನದಂಡ ಅಳಿಬೇಕು ಅಂದರೆ ಆ ರಾಜ್ಯದ ತಾಯಿ ಮತ್ತು ಶಿಶು ಮರಣವನ್ನು ನೋಡಿದ್ರೆ ಸಾಕು. 2022 ಜನವರಿಯಲ್ಲಿ ತಾಯಿ ಶಿಶು ಮರಣದ ಶೇಕಡ ಎಷ್ಟಾಗಿತ್ತು? 83 ಇತ್ತು ಮುಂಚೆ. 83ರಿಂದ ಶೇಕಡ 69ಕ್ಕೆ ಇಳಿಸಿದೆ. NFHS 5 ವರದಿ ಪ್ರಕಾರ ಜನನದ ಸಮಯದಲ್ಲಿ ಲಿಂಗಾನುಪಾತ ಅಂದರೆ 910ರಿಂದ 978ಕ್ಕೆ ಏರಿತ್ತು. ಶಿಶು ಮರಣ ಬಂದು ಶೇಕಡಾವಾರು 21ರಿಂದ 19ಕ್ಕೆ ಇಳಿದಿತ್ತು. ನವಜಾತ ಶಿಶುಗಳ ಮರಣ ಅದು ಕೂಡ 16ರಿಂದ 17ಕ್ಕೆ ಕಡಿಮೆ ಆಗಿತ್ತು. BJP ಸರ್ಕಾರದ ಅವಧಿಯಲ್ಲಿ ಸರಿಯಾದ ಸಮಯಕ್ಕೆ ಔಷಧಿ ಪೂರೈಕೆ ಆಗ್ತಾ ಇತ್ತು. ಕೋವಿಡ್ ಇದ್ದಾಗ ಕೂಡ ಔಷಧಿಯನ್ನು ಪೂರೈಕೆ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇರುವ ಔಷಧಿಗಳನ್ನೇ ಸರಿಯಾಗಿ ನೀಡದಿರ ತಪ್ಪಾದ ಔಷಧಿ ನೀಡಿ, ಉದಾಹರಣೆಗೆ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ 6 ಬಾಣಂತಿಯರ ಸಾವಾಗಿತ್ತು. ಪಶ್ಚಿಮ ಬಂಗ ಫಾರ್ಮ್ ಕಂಪನಿ ಅಂತೇಳಿ ಒಟ್ಟು 192 ಬ್ಯಾಚ್ ರಿಂಗರ್ ಲ್ಯಾಕ್ಸೈಡ್ ಪೂರೈಸಿದ್ದು. ಇದರಲ್ಲಿ 22 ಬ್ಯಾಚ್ NSQ ಅಂದರೆ ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತೇಳಿ ಡ್ರಗ್ಸ್ ಕಂಟ್ರೋಲ್ ವರದಿ ಕೊಟ್ಟಿದ್ದಾರೆ. ಬಳ್ಳಾರಿ ಮಾತ್ರ ಅಲ್ಲ ಸ್ನೇಹಿತರೆ, ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಕಳಪೆ ಔಷಧದಿಂದ ಬಾಣಂತಿಯರು ಸತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಳಪೆ ಔಷಧಿಗಳನ್ನು ಪೂರೈಕೆ ಮಾಡ್ತಾ ಇದೆ.
ಇನ್ನು ಹೆಚ್ಚುವರಿ ಔಷಧಿಗಳ ಪೂರೈಕೆ ಬಗ್ಗೆ ನಿರೀಕ್ಷೆನೇ ಬೇಡ. ಇಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 30,000 ನರ್ಸ್ಗಳಿಗೆ ಪಾಪ ಅವರಿಗೆ 3-4 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ. ಇದರ ನಡುವೆ ನಿಮಗೆ ಪರೀಕ್ಷೆ ಮಾಡಿ ಮತ್ತೆ ಮರುನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನರ್ಸ್ಗಳಿಗೆ ಕೆಲಸ ಕಳೆದುಕೊಳ್ಳುವಂಥ ಅವರಿಗೆ ಭಯಭೀತವಾದಂಥ ಒಂದು ವಾತಾವರಣ, ಆತಂಕ ಕವಿದೆ. ಹೆಣ್ಣು ಭ್ರೂಣ ಹತ್ಯೆಗಳ ಪ್ರಕರಣ ಮಂಡ್ಯದಲ್ಲಿ ಕಂಡುಬಂದಿದೆ. ಬಳಿಕ ಎಲ್ಲ ಕಡೆ ಇದರ ಜಾಲ ವಿಸ್ತರಣೆ ಆಗಿದೆ ಅಂತ ಗೊತ್ತಾಗಿದೆ. ಇದರಲ್ಲಿ ಆರೋಗ್ಯ ಇಲಾಖೆಯ ತಪ್ಪು ಖಂಡಿತ ಇದೆ. ಇಂತಹ ಕೆಲಸ ಮಾಡುವಂತಹ ವೈದ್ಯಾಧಿಕಾರಿಗಳಿರ್ಬೋದು, ಬೇರೆ ಆರೋಗ್ಯ ಅಧಿಕಾರಿಗಳು ಯಾರಂತ ಪತ್ತೆ ಮಾಡಬೇಕಾಗಿರೋದು ಆರೋಗ್ಯ ಇಲಾಖೆಯ ಕರ್ತವ್ಯ. ಹೊಸ ಆಸ್ಪತ್ರೆ ನಿರ್ಮಾಣವಾದ ಯಾವುದೇ ಯೋಜನೆ ಈವರೆಗೆ ಜಾರಿಯಾಗಲಿಲ್ಲ. ಮುಂದೆ ಎಷ್ಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಆಗಲಿದೆ, ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರುತ್ತೆ, ಹೀಗೆ ಯಾವುದೇ ದೂರದೃಷ್ಟಿ ಇಲ್ಲ. ಹೀಗೆ ಜನರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ನೀಡಬೇಕಾಗಿರ್ತಕ್ಕಂಥ ಸರ್ಕಾರ ಇಂದು ನಿದ್ದೆ ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದೆ. ಇದರಿಂದಾಗಿ ಜನರ ಜೀವ ಹರಣ ಆಗ್ತಾ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಆರೋಗ್ಯ ಇಲಾಖೆಯ ಕಡೆಗೆ ಸಂಪೂರ್ಣ ಗಮನ ಕೊಡಬೇಕು ಅಂತೇಳಿ ನನ್ನ ಒತ್ತಾಯ. ಹೆಚ್ಚು ಅನುದಾನ ಕೊಟ್ಟು ಜನರ ಜೀವ ಕಾಪಾಡಲಿ. ನಾನು ಹೇಳಿದ ಇಷ್ಟೂ ಸಮಸ್ಯೆಗಳನ್ನು ಬಗೆಹರಿಸುವ ಕಡೆಗೆ ಸರ್ಕಾರ ಒತ್ತು ನೀಡಲಿ ಅಂತೇಳಿ ನಾನು ಆಗ್ರಹಿಸ್ತಾ ನನ್ನ ಇವತ್ತಿನ ನನ್ನ ಮಾತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.